ಪ್ರೇಮ ಹುಟ್ಟುತ್ತಲೇ ತಂದೆ ತಾಯಿಯನ್ನು ಕಳೆದುಕೊಂಡೆ. ಅನಾಥಾಂಶ ಬೆಳೆದು ದೊಡ್ಡವನಾದೆ. ಇವ್ರ ಆಶ್ರಯ ಪಡೆದುಕೊಂಡು MA ಪದವಿಯನ್ನು ಮುಗಿಸಿದೆ. ಇಡೀ ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಬಂದೆ. ಆದರೆ ನನ್ನ ಹೆತ್ತ ಜನ್ಮಗತಿ ಯಾರಂತ ನನಗೆ ಗೊತ್ತಿಲ್ಲ. ಇವ್ರ ಆಶ್ರಯ ಪಡೆದುಕೊಂಡು ನನ್ನ MA ಪದವಿಯನ್ನು ಮುಗಿಸಿದೆ. ಇಡೀ ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಬಂದೆ. ಆದರೆ ಬಡತನ ಬಿಡಂಬೂತ ನನ್ನನ್ನು ಬಿಡ್ಬೇಕಾಗ್ತಾ ಇದೆ ಅಮ್ಮ, ಬಿಡ್ಬೇಕಾಗ್ತಾ ಇದೆ. ನಾನು ಯಾರ ಹತ್ರ ಹೋಗಿ ಹಣಕ್ಕಾಗಿ ಕೈ ಒಡ್ಡಿದ್ದೆ? ಯಾರ ಆಶ್ರಯ ಪಡೆದುಕೊಂಡು ನನ್ನ ಬದುಕು ಸಾರ್ಥಕ ಮಾಡ್ಕೊಳ್ಳಮ್ಮ, ಬದುಕು ಸಾರ್ಥಕ ಮಾಡ್ಕೊಳ್ಳಲಿ. ಅಂದರೆ ಕರೆಯುವರು ಇಲ್ಲ, ಸಂತೋಷ ಹಂಚಿಕೊಳ್ಳಲು ಹತ್ತ ತಂದೆ ತಾಯಿಯೂ ಇಲ್ಲ. ತಾಯಿ ಜಗನ್ಮಾತೆ ರಾಜಶೇಖರ್ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಜೊತೆಗೆ ಅರ್ಜಿಯನ್ನು ಹಾಕಿದ್ದೇನೆ. ನಾಳೆ ಇಂಟರ್ವ್ಯೂ ಇದೆ. ಆ ಇಂಟರ್ವ್ಯೂ ಸಿಗುವಂತೆ ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡ. ಯಾರು ಒಬ್ಬರೇ ದಾರಿಯಲ್ಲಿ ನಿಂತುಕೊಂಡು ಕಣ್ಣೀರು ಹಾಕ್ತಾ ಇದ್ರಲ್ಲ, ಏನಾಗಿದೆ ನಿಮ್ಗೆ? ನೋಡಿ, ನನ್ನ ಬದುಕಿನ ವಿರಾಮದ ಸ್ಥಿತಿಯಲ್ಲಿ ಇದ್ದಾಗ ನನ್ನ ಬದುಕಿನ ವಿಚಾರ ನೀವೇನು ಮಾಡಿವ್ರಿ? ಸುಮ್ಮನೆ ನನ್ನ ಕಣ್ಣಿನ ಕಡಲಿ ನುಗ್ಗಲಕ್ಕೂ ಹೋಗಬೇಡಿ. ಅಯ್ಯೋ, ನಾನೇಕೆ ನಿಮ್ಗೆ ಕಣ್ಣೀರಿನ ಕಡಲಲ್ಲಿ ನುಗ್ಲಿ? ನೋಡಿ, ಎಲ್ಲ ಜೀವರಾಶಿಗಳಲ್ಲಿ ಮಾನವನ ಜೀವರಾಶಿ ಶ್ರೇಷ್ಠ ಅಂತ ಹೇಳ್ತಾರೆ. ನಮ್ಮಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಪರಸ್ಪರ ಹಂಚಿಕೊಳ್ಬೇಕು. ಒಂದ್ ವೇಳೆ ಆಗದೆ ಇದ್ರೆ ಆ ಸಮಸ್ಯೆ ಆಗಿ ಉಳಿಯುತ್ತೆ. ನಿಮ್ಮಲ್ಲಿ ಏನಾದ್ರೂ ತೊಂದರೆ ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ. ನನ್ನ ಹತ್ರ ಹೇಳ್ದಿದ್ರು ನಿಮ್ಮ ಗೆಳೆಯರ ಹತ್ರ ಹೇಳ್ಕೊಳ್ಳಿ. ಅವರು ಬೇಡವಾದ್ರೆ ನಿಮ್ಮ ತಂದೆ ತಾಯಿ ಹತ್ರ ಹೇಳ್ಕೊಳ್ಳಿ. ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ನೀವು ಹೇಳಿದ್ರು ಮಾತು ನಿಜ. ಆದ್ರೆ ನನ್ನ ಹತ್ರ ತಂದೆ ತಾಯಿ ಯಾರು ಇಲ್ಲವಲ್ಲ, ಯಾರು ಇಲ್ಲ. ಯಾಕೆ? ಅಂದ್ರೆ ನಾವು ಅನಾಥ. ಒಂಟಿ ಜೀವ ಅಂದ್ರೆ ನಾವು ಅನಾಥ. ಅನಾಥನಿಗೆ ಗುಡಿಗೊಂಡಲ್ಲವೇ ಮನೆ, ಹರಿಸಿದಲ್ಲವೇ ಮೃಷ್ಟಾಂಗ ಭೋಜನ. ಅಂದ ಮೇಲೆ ನಮ್ಮ ಸುಖ ದುಃಖ ಯಾರು ಕೇಳ್ತಾರೆ? ನೀವೇ ಹೇಳಿ. ನಿಮಗೆ ಸಮಸ್ಯೆ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ನಿಮ್ಗೆ ಪ್ರಶ್ನೆ ಕೇಳಿ ನಿಮ್ಮ ಸಮಸ್ಯೆಗೆ ನಾನು ಗುರಿಯಾದೆ. ಕ್ಷಮಿಸುವಂತ ತಪ್ಪು ನೀವೇನು ಮಾಡಿದಿರಿ? ನನ್ನ ದುಃಖವನ್ನು ಕೇಳೋದು ನೀವೇ ಇದ್ದೀರಲ್ಲ, ಅದನ್ನೇ ಸ್ವಲ್ಪ ಇರಲಿ. ತಮ್ಮ ಹೆಸರು ಅಂತ ಕೇಳಬಹುದೇ? ನೋಡಿ, ನಿಮ್ಮ ಹಾಗೆ ನಾನು ಕೂಡ ಒಬ್ಬರ ಅನಾಥೆ. ಈ ಊರ ಫ್ಯಾಕ್ಟರಿ ಮಾಲೀಕರಿದ್ದಾರಲ್ಲ, ರಾಜಶೇಖರ್, ಅವರ ಮನೆಯಲ್ಲೇ ನಾನು ಆಶ್ರಯ ಪಡಿತಾ ಇದ್ದೆ. ಅಂದ ಹಾಗೆ ನನ್ನ ಹೆಸರು ಅವಿನಾಶ್. ಅಂದ ಹಾಗೆ ಯಾವ ಉದ್ಯೋಗ ಮಾಡಿಕೊಂಡಿದ್ದೀರ? ಪ್ರೇಮ, ನನಗೂ ಕೆಲಸ ಮಾಡಬೇಕೆಂಬ ಆಸೆ ತುಂಬಾ ಇತ್ತು. ಅದಕ್ಕಾಗಿ ರಾಜಶೇಖರ್ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಅರ್ಜಿ ಹಾಕಿದ್ದೇನೆ. ಕೆಲಸ ಸಿಕ್ಕರೆ ಒಳ್ಳೆಯದು, ಸಿಗದಿದ್ದರೆ ನನ್ನೆತ್ತ ಹಣ ಎಷ್ಟು ಅನಾಥಾಶ್ರಮ ವಿದ್ಯಾರ್ಥಿಗಳಿಲ್ಲದೆ ವಿದ್ಯಾಲಯ ಬದುಕುತ್ತಿದ್ದಾರೆ. ಅಲ್ಲಿಗೆ ಹೋಗಿ ಅವರಿಗೆ ವಿದ್ಯಾಭ್ಯಾಸ ಮಾಡಿ ನನ್ನ ಬದುಕು ಸಾರ್ಥಕ ಮಾಡ್ಕೋತೀನಿ. ಬದುಕು ಸಾರ್ಥಕ ಮಾಡ್ಕೋತೀನಿ. ಆಹಾ, ಎಂತ ನಯ ವಿನಯ ಸರಳತೆಯನ್ನು ಹೊಂದಿಕೊಂಡಿದ್ದಾರೆ. ಇವರು ಬಡತನದಲ್ಲಿ ಇದ್ರು ಕೂಡ ವಿದ್ಯೆಯಲ್ಲಿ ಶ್ರೀಮಂತರೇ ಇದ್ದಾರೆ. ಆ ದೇವರಲ್ಲಿ ನಾನು ಯಾವ ತರಹದ ಗಂಡು ಬೇಕು ಅಂತ ಬೇಡ್ಕೊಂಡು ಅಂತ ಗಂಡೆ ನನ್ನ ಮಡಿಲಲ್ಲಿ ಹಾಕಿದ್ದಾಳೆ ಆ ನನ್ನ ತಾಯಿ. ನಿನಗೆ ಎಷ್ಟು ಕೃತಜ್ಞತೆ ತಿಳಿಸಿದ್ರು ತುಂಬಾ ಕಡಿಮೆ. ಪ್ರೇಮ ಅವರೇ, ಒಬ್ಬರನ್ನೇ ಅಂತೂ ಏನೋ ವಿಚಾರ ಮಾಡ್ತಿದ್ರಲ್ಲ, ಏನಂತ ಕೇಳಬಹುದೇ? ಏನಿಲ್ಲ, ನನ್ನ ಮನಸ್ಸಿನಲ್ಲಿ 108 ಭಾವನೆಗಳು ಬರ್ತಾ ಇದೆ. ಅವಕ್ಕೆಲ್ಲ ಮುಕ್ತಿ ಕೊಡೋಣ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ತಾ ಇದೆ. ತಾವು ಯಾವ ಬಂಧದಲ್ಲಿ ಸಿಲುಕಿದ್ರಂದು ದಯವಿಟ್ಟು ತಿಳಿಸಿದಿರಾ? ನಾನ್ ತಿಳಿಸಿದ್ರೆ ಖಂಡಿತವಾಗ್ಲೂ ಪರಿಹರಿಸ್ತೀರಾ? ಪ್ರೇಮ, ವಿಷಯ ಗೊತ್ತಿಲ್ಲದೆ ಮಾತಾಡಿದ್ರೆ ಹೇಗೆ ಅರ್ಥ ಆಗಬೇಕು? ಏನಂತ ಬಿಡಿಸಿ ಹೇಳಿ. ನೋಡಿ, ಈ ಸಮಾಜದಲ್ಲಿ ಎಲ್ಲ ಹೆಣ್ಮಕ್ಕಳ ಹಾಗೆ ನಾನು ಕೂಡ ಮದುವೆ ಆಗ್ಬೇಕು ಅಂತ ಕನಸು ಕಂಡೆ. ಆ ಕನಸಿನಲ್ಲಿ ನೀವೇ ರಾಜಕುಮಾರ ಆಗಿ ನಿಮ್ಮ ಕೈಯಾರೆ ನನ್ನ ಕೊಳಗೆ ತಾಳಿ ಕಟ್ಟಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಅವಿನಾಶ್, ನನ್ನ ಕೊಳಗೆ ತಾಳಿ ಕಟ್ಟಿ ಅಂದಾಕ್ಷಣ ಗಾಬರಿ ಆಗ್ಬಿಟ್ರಲ್ಲ? ಯಾಕೆ ಇವಳು ವೇಷ ಮನೆಯಲ್ಲಿ ಬಂದವಳು ಅಂತ ನೀವು ತಿಳಿದುಕೊಂಡಿದ್ರ? ಅಥವಾ ಈ ಹೆಣ್ಣಿಗೆ ತಾಳಿ ಕಟ್ಟಿದ್ರೆ ಈ ಸಮಾಜದಲ್ಲಿ ಜನಗಳೆಲ್ಲ ನನಗೆ ಚುಚ್ಚಿ ಮಾತಾಡ್ತಾರೆ ಅಂತ ತಿಳ್ಕೊಂಡಿದ್ರ? ಹೇಳಿ. ಯಾಕೆ ಈ ರೀತಿ ಮೌನವಾಗಿ ನಿಂತ್ರಿ? ನೋಡಿ, ಒಂದು ಹೆಣ್ಣು ತಾನಾಗಿ ಬಯಸಿ ಬಂದ್ರು ಆ ಹೆಣ್ಣನ್ನು ದೂರ ಮಾಡಿ ಹೋಗ್ತಾ ಇದ್ರಲ್ಲ, ಯಾಕೆ ಅವಿನಾಶ್? ಪ್ರೇಮ, ನನಗೂ ಕೇಳಿಸ್ತಾ ಇದೆ. ಆದ್ರೆ ಏನು ಮಾಡುವುದು? ನನ್ನಂತ ಬಡಪಣ್ಣ ಕಟ್ಟಿಕೊಂಡು ಬಾಳುವುದಕ್ಕಿಂತ ಯಾವ್ದಾರ ಒಂದು ಶ್ರೀಮಂತವರನ್ನು ಹುಡುಕಿ ಮದುವೆ ಆಗು.
ಶ್ರೀಮಂತ ಗಂಡನನ್ನು ನಾನು ಮದುವೆ ಆಗಬಹುದು, ಆದ್ರೆ ಅವ್ರು ಸಾಕಷ್ಟು ಹಣ ಹಾಗೂ ಆಭರಣಗಳನ್ನು ಕೇಳ್ತಾರೆ. ಅಷ್ಟೇ ಅಲ್ಲದೆ ಆ ಹೆಣ್ಣನ್ನು ಸುಟ್ಟು ಹಾಕ್ತಾರೆ. ಅಂತವರನ್ನು ನಾನು ಮದುವೆ ಆಗ್ಬೇಕೆ? ಇಲ್ಲ ವಿರಾಜ್, ಅಷ್ಟೇ ಏಕೆ, ಸುಂದರವಾದ ಹೆಂಡತಿ ಮನೆಯಲ್ಲಿ ಇದ್ರೂ ಕೂಡ ಹಣದ ಆಸೆಗಾಗಿ ಸೂರ್ಯನ ಸಂಘ ಬೇಯಿಸ್ತಾರಲ್ಲ, ಅಂತ ಶ್ರೀಮಂತ ಗಂಡನನ್ನು ನಾನು ಮದುವೆ ಆಗ್ಬೇಕೆ? ಹೇಳೋ ವಿರಾಜ್, ಅಂತ ಗಂಡನನ್ನ ನಾನು ಮದುವೆ ಆಗಲಿ? ಇಲ್ಲ ಪ್ರೇಮ, ಇಲ್ಲ ಪ್ರೇಮ. ನಿನಗೆ ಆಸೆ ನೀಡಿದ ರಾಜಶೇಖರ ಅನ್ನೋ ಮಾತು ಕೇಳು. ಅವರು ಒಪ್ಪಿದರೆ ನಾನು ವಿಚಾರಿಸುವೆ. ಇಲ್ಲ ವಿರಾಜ್, ನೋಡಿ, ಎಲ್ಲ ಹೆಣ್ಣುಗಳಂತೆ ನಾನು ಕೂಡ ತುಂಬಾ ಆಸೆ ಇಟ್ಕೊಂಡಿರ್ಬೇಕು. ಅವರನ್ನು ಒಪ್ಪಿಸ್ತೀನಿ. ಒಪ್ಪದೆ ಹೋಗುತ್ತೆ ನಾನು ನಿಮ್ಮನ್ನೇ ಮದುವೆ ಆಗ್ಬೇಕು. ಆದ್ರೆ ನೀವು ಮಾತ್ರ ಯಾವತ್ತೂ ನನ್ನ ಕೈ ಬಿಡಬಾರ್ದು. ಪ್ರೇಮ, ಈ ಪ್ರೇಮ ಪರೀಕ್ಷೆಯಲ್ಲಿ ನಾನು ಸೋತೆ, ನೀನು ಗೆದ್ದೆ. ನನ್ನ ನಿರ್ಣಯ ಮೇಲೆ ನಾವು ಸಮ್ಮಿಲನವಾಗಲಿ. ನನ್ನ ನಿರ್ಣಯ ಪ್ರೀತಿ ಬಂದ ಬಂದ, ನನ್ನ ನಿರ್ಣಯ ಪ್ರೇಮ ಎನ್ನುವುದು ಅದರ ಮಗಳ ಪ್ರೇಮ ಅಮರವಾಗಲಿ. ಯಾವ ಸಮಾಜವನ್ನು ಕಿಣಾಯಿ ಕಂಡಿತ್ತು ನಮ್ಮ ಬಾಂಧವ್ಯ ನೋಡಿ ನಾಚಿ ನಿಲ್ಲಲಿ. ವೈಶ್ಯರಂತೆ ವೈಶ್ಯರಲ್ಲಿ ಹುಟ್ಟಿದಂತ ಮಕ್ಕಳನ್ನು ಮದುವಾಗಲಿ ಸಮಾಜ. ನಮ್ಮಿಂದ ಪಾಠ ಕಲಿಯಲಿ ಪ್ರೇಮ, ಪಾಠ ಕಲಿಯಲಿ. ಈ ನಿಮ್ಮ ನುಡಿಗಳನ್ನು ಕೇಳ್ತಾ ಇದ್ರೆ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ನಾನು ಧನ್ಯಳಾದೆ. ಪ್ರೇಮ ಸಾಂಗದೇವಿ ಕಂಪು, ಸುಯ್ಯನ ಬಿಸುವ ತಂಗಾಳಿ, ಅತಿಥಿಗಳ ಚಿಗುರು, ಮಾಮದ ಕೊಟ್ಟು ಇಂಪಾದ ಹೋಗಲು ಸಂಗೀತ. ಬಾ ಪ್ರೇಮ, ನಾ ಇವರು ಮನಸ್ಸಿನ ಭಾವನ ಹಂಚಿ ಹೋಗೋಣ. ಐ ಲವ್ ಯು ಪ್ರೇಮ. ಮುತ್ತು ನೆನಪಾಯ್ತು, ನಾನ್ಯಾರೋ ನನಗೆ ಮರೆತೋಯ್ತು. ನಾನ್ಯಾರೋ ನನಗೆ ಮರೆತೋಯ್ತು, ಎದೆಯ ಗೂಡೆಲ್ಲ ಹಕ್ಕಿ ಹಾಡಾಯ್ತು. ರಂಗಾಗಿದೆ ಚುಂಬನ, ರಂಗಾಗಿದೆ ಪ್ರತಿ ಕ್ಷಣ. ಮಿಂಚಾಯ್ತು ಮನಸ ಒಳಗೆಲ್ಲ, ಗುಡುಗಾಯ್ತು ಎದೆಯ ಒಳಗೆಲ್ಲ. ಯಾಕೋ ಕಾಣೆ ಎದೆಯು ಹಗೂರ, ಸಂಗೀತವೇ ಈ ಹೆಣ್ಣಲ್ಲಿ, ಶೃಂಗಾರವೇ ಈ ಕಣ್ಣಲ್ಲಿ. ಪ್ರೇಮ ಕಡಲಲ್ಲಿ ನಾವು ಮುತ್ತಂತೆ, ಪ್ರೀತಿಯಾಲೆಯಲ್ಲಿ ಹಾಡುವೆ